ಈಗ ಇವರು ಇವತ್ತು ನಿನ್ನೆ ರಾತ್ರಿ ಮಳೆ ಸುರೈತಿ. ಈಗ ರೈತರು ಕೆಲವೊಬ್ರು ಅಲ್ಲೇ ಈಗ ಮುಂಗಾರಿ ಹೆಸರು ಬಿತ್ತಾರ ಕೆಲವೊಬ್ರು. ಇನ್ನೂ ಬಿತ್ತ ಕಾರ್ಯ ಬರೋದ್ರಿಂದ ಸಾಗತ್ತಿನ ಮ್ಯಾಗ ಬೀಜ ಅಂತ ತರ್ಬೇಕಂದ್ರೆ ಬೀಜ ರೈತ ಸಂಪರ್ಕ ಕೇಂದ್ರಕ್ಕೆ ಇವಾಗ ಇನ್ನೂ ಬಂದಿಲ್ಲ. 15-20 ದಿನ ಮುಂಚೆನೇ ನಾವು ಬೀಜ ತರ್ಸೋಕ್ಕೆ ವ್ಯವಸ್ಥೆ ಮಾಡ್ರಿ ಅಂತ ಒಂದು ಮಾಧ್ಯಮಕ್ಕೆ ಹೇಳಿದ್ರು. ಇನ್ನೂವರೆಗೆ ಸರ್ಕಾರ ಬೀಜ ತರಿಸಿಲ್ಲ. ಶೀಘ್ರದಲ್ಲಿ ಬೀಜ ತರಿಸ್ಬೇಕು. ಸರ್ಕಾರ ಇವತ್ತು ಏನಾಗೈತೆ ಅಂದ್ರೆ ಬರ ಪರಿಹಾರನ ಹಾಕುವಲ್ಲಿ ಮೀನಮೇಷ ಎಣಿಸ್ಯಾರ. ಈಗ ಚುನಾವಣೆಗೆ ಮಧ್ಯಂತರ ಪರಿಹಾರ ಅಂತೇಳಿ 2,000 ಹಾಕಿದ್ರು. ಚುನಾವಣೆ ಬಂದಾಗ ಕೇಂದ್ರ ಸರ್ಕಾರದ ಬಜೆಟ್ ಬಂತು. ಬಜೆಟ್ ಕೇಂದ್ರ ಸರ್ಕಾರ ಇವತ್ತು ರಾಜ್ಯ ಸರ್ಕಾರಕ್ಕೆ ಜಮಾ ಮಾಡಿದ್ರು. ರಾಜ್ಯ ಸರ್ಕಾರದವ್ರು ಇವತ್ತು ಒಬ್ರಿಗೆ ಹಾಕಿದ್ರು, ಇನ್ನೊಬ್ರಿಗೆ ಹಾಕದಂತ ಇಟ್ಕೊಂಡು ಕುಂತಾರೆ. ಇನ್ನೂ ಬರೋಬ್ಬರಿ ಎಲ್ಲರಿಗೆ ಮುಟ್ಟ ಅಂತ ಬರ ಪರಿಹಾರ ಹಾಕಬೇಕು. ಇದ್ರ ಜೊತೆಯಲ್ಲಿ ಬೀಜ ಗೊಬ್ಬರನ ಅಂತ ವ್ಯವಸ್ಥೆ ಸಬ್ಸಿಡಿ ದರದಲ್ಲಿ ಕೊಡೋಂಥ ವ್ಯವಸ್ಥೆ ಆಗಬೇಕು. ಶೀಘ್ರದಲ್ಲಿ ಮಾಡಬೇಕು. ಇವರು ಚುನಾವಣೆಗೆ ಏನೆಲ್ಲ ಹೇಳಿದರು, ಇವತ್ತು ಅದನ್ನು ಮಾಡ್ತೀವಿ ಇದನ್ನು ಮಾಡ್ತೀವಿ ಅಂತಾರೆ. ಇವತ್ತು ಲೋಕಸಭಾ ಚುನಾವಣೆ ಮುಗಿದ್ರೆ ಯಾರನ್ನೂ ರೈತರನ್ನ ಹೊಳ್ಳಿ ಹೊಡೆದಂತಾಗಾತು. ಹೀಗಾಗಿ ಇವು ರೈತರು ಬಾಳೆ ಮಾಡ್ಕೊಂಡು ತಿನ್ನೋದಾಗ ಶೀಘ್ರದಲ್ಲಿ ಒಂದು ತರ್ಸೋಂಥ ಬರ ಪರಿಹಾರ ಎಲ್ಲ ಈಗ ಬಿತ್ತಕ್ಕೆ ಅನುಕೂಲ ಆಗುತ್ತೆ ಹಾಕೋಂಥ ವ್ಯವಸ್ಥೆನ ಇವತ್ತು ಸರ್ಕಾರ ಮಾಡ್ಬೇಕಂದ್ರೆ ಅಂದಪ್ಪ ಕೋಳೂರು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರು ಈ ಮಾಧ್ಯಮ ಮೂಲಕ ಮನವಿ ಮಾಡ್ತೀನಿ.